ರಾಮೇಶ್ವರಂ ಕೆಫೆ ಸ್ಫೋಟ ಕೊನೆಗೂ ಸಿಕ್ತು ಶಂಕಿತ ಉಗ್ರನ ಸುಳಿವು. ಆರೋಪಿಯ ಮಾಹಿತಿಯನ್ನ ನೀಡಿದ ಟೋಪಿ ಡಿಎನ್ಎ ಟೆಸ್ಟ್. ಟೋಪಿಯಿಂದಲೇ ಶಂಕಿತ ಉಗ್ರರ ಸುಳಿವನ್ನ ಪತ್ತೆ ಹಚ್ಚಲಾಗಿದೆ. ಎನ್ಐಎ ಸ್ಫೋಟಕ್ಕೂ ಮುನ್ನ 2 ತಿಂಗಳು ತಮಿಳುನಾಡಿನಲ್ಲಿ ಉಳಿದಿದ್ದ ಶಂಕಿತ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಎನ್ಐಎಗೆ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕವನ್ನಿಟ್ಟಿದ್ದವನ ಜೊತೆ ಮತ್ತೋರ್ವ ಪತ್ತೆಯಾಗಿದ್ದಾನೆ. ತಮಿಳುನಾಡಿನಲ್ಲಿ ಉಳಿದಿದ್ದಂತಹ ಶಂಕಿತನ ಜೊತೆಗಿದ್ದ ಮತ್ತೊಬ್ಬ ವ್ಯಕ್ತಿ ಸ್ಫೋಟಕ್ಕೂ ಮುನ್ನ ಓಡಾಡಿದ್ದ ಶಂಕಿತನ ಜಾಡನ್ನ ಹಿಡಿದಿದೆ ಎನ್ಐಎ. ಈ ವೇಳೆ ಶಂಕಿತ ತಮಿಳುನಾಡಿನಿಂದ ಬಂದಿರೋದು ಪತ್ತೆಯಾಗಿದೆ. ಸ್ಫೋಟದ ವೇಳೆ ಧರಿಸಿದ್ದ ಟೊಪ್ಪಿಯ ಮೂಲ ಸಹ ಈಗ ಪತ್ತೆ ಹಚ್ಚಿದ್ದಾರೆ ಎನ್ಐಎ. ತಮಿಳುನಾಡಿನ ಮಾಲ್ ಒಂದರಲ್ಲಿ ಖರೀದಿಸಲಾದಂತಹ ಟೋಪಿ ಅದು. ಟೋಪಿ ಖರೀದಿ ವೇಳೆ ಶಂಕಿತನ ಜೊತೆಗಿದ್ದ ಮತ್ತೋರ್ವ ವ್ಯಕ್ತಿ. ಖರೀದಿ ವೇಳೆ ಇಬ್ಬರ ಮುಖ ಚಹರೆ ಸಮೇತ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮತ್ತೊಂದೆಡೆ ಪತ್ತೆಯಾದ ಕ್ಯಾಪ್ನಲ್ಲಿ ಸಿಕ್ಕಿತ್ತು ಶಂಕಿತನ ಕೂದಲನ್ನು ಆಧರಿಸಿ ಡಿಎನ್ಎ ಟೆಸ್ಟ್ ಸಹ ಒಳಪಡಿಸಲಾಗಿದೆ ಎನ್ಐಎ ಟೀಮ್ನಿಂದ. ಎನ್ಐಎ ತನಿಖೆ ವೇಳೆ ಆ ಇಬ್ಬರು ಕರ್ನಾಟಕದವರೆಂಬ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶಿವಮೊಗ್ಗ ಜಿಲ್ಲೆಯ ಮುಸಾವಿರ್ ಹುಸೇನ್ ಶಬೀದ್ ಎಂಬ ಬಗ್ಗೆ ಮಾಹಿತಿ ಸಿಕ್ಕಿದೆ. 2 ತಿಂಗಳು ತಮಿಳುನಾಡಿನ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ರು. ಸದ್ಯ ಸಿಸಿಟಿವಿಯನ್ನು ಆಧರಿಸಿ ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇದೆ ಎನ್ಐಎ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.